Hello and welcome to What the Facts YouTube channel. ಲೇವಿಯೇತನ್ ಸ್ನೇಕ್ ಏನದು? ಅದು ಎಲ್ಲಿದೆ? ಅದನ್ನು ಯಾರು ಸೃಷ್ಟಿಸಿದರು? ಜೀವಿಶ್ ಮೈಥಾಲಜಿ ಪ್ರಕಾರ ಲಿವಿಯೇತನ್ ಕ್ರಿಯೇಚರ್ನ ಡ್ರ್ಯಾಗನ್, ಕ್ರೊಕೊಡೈಲ್, ವೇಲ್ ಲೈಕ್ ಮಾನ್ಸ್ಟರ್ ಆಗಿ ಡಿಸ್ಕ್ರೈಬ್ ಮಾಡಿದ್ದಾರೆ. ಅದರ ಎಬಿಲಿಟೀಸ್ ಅಂಡ್ ಪವರ್ಸ್ ಏಂಜಲ್ಸ್ ಅಂಡ್ ಮಾನ್ಸ್ಟರ್ಸ್ ತರ ಇರುತ್ತೆ ಎಂದು ಹೇಳುತ್ತಾರೆ. ಅದನ್ನು 2 ಪಾರ್ಟ್ಸ್ ಆಗಿ ಕಟ್ ಮಾಡಿದರೂ ಅದರ ಒರಿಜಿನಲ್ ಶೇಪ್ಗೆ ಬರುವಂತಹ ಎಬಿಲಿಟಿ ಕೂಡ ಇದೆ. ಅದರ ಬ್ಲಡ್ ಬ್ಲ್ಯಾಕ್ ಕಲರ್ ಇರುತ್ತದೆ. ಆ ಬ್ಲಡ್ನ ಯೂಸ್ ಮಾಡಿಕೊಂಡು ಅದು ಎಂಥ ದೊಡ್ಡ ಕ್ರಿಯೇಚರ್ ಆಗಿದ್ದರೂ ನಿಮಿಷದಲ್ಲಿ ಸಾಯಿಸುವ ಸಾಮರ್ಥ್ಯ ಹೊಂದಿರುತ್ತದೆ. ಚಾಮ್ಸ್ ಎನ್ನುವ ಬುಕ್ನಲ್ಲಿ ಇದಕ್ಕೆ 2 ತಲೆಗಳಿರುತ್ತದೆ ಎಂದು ಹೇಳಲಾಗಿದೆ. ಇಷ್ಟು ದೊಡ್ಡ ಕ್ರಿಯೇಚರ್ ಹೇಗೆ ಕ್ರಿಯೇಟ್ ಆಗಿರಬಹುದು? ಇದನ್ನು ಕ್ರಿಯೇಟ್ ಮಾಡಿರುವುದು ದೇವರು ಎಂದು ಹೇಳುತ್ತಾರೆ. ಜೂವಿಶ್ ಮೈಥಾಲಜಿ ಪ್ರಕಾರ ದೇವರು ಈ ಪ್ರಪಂಚವನ್ನು ಸೃಷ್ಟಿಸುವಾಗಲೇ 2 ಲೇವಿಯೇತನ್ ಸ್ನೇಕ್ನ ಸೃಷ್ಟಿ ಮಾಡಿರುತ್ತಾನೆ. ಒಂದು ಹೆಣ್ಣು, ಒಂದು ಗಂಡು. ಮತ್ತೆ ಅವು 2 ಮೀಟ್ ಆದರೆ ಲೇವಿಯೇತನ್ ಸ್ನೇಕ್ಸ್ ಜಾಸ್ತಿ ಆಗಬಹುದೆಂದು ಹೆಣ್ಣು ಲೇವಿಯೇತನ್ನ ದೇವರೇ ಸಾಯಿಸುತ್ತಾನೆ ಎಂದು ಹೇಳುತ್ತಾರೆ. ಆ ಗಂಡು ಲೇವಿಯೇತನ್ ಸಮುದ್ರದ ಆಳದಲ್ಲಿ ಇರುತ್ತದೆ ಎಂದು ಹೇಳುತ್ತಾರೆ. ಅದು ಯಾವಾಗ ಭೂಮಿ ಮೇಲೆ ತಪ್ಪುಗಳು ಜಾಸ್ತಿ ಆಗುತ್ತವೋ ಆಗ ಆಚೆ ಬಂದು ಎಲ್ಲರನ್ನೂ ಸಾಯಿಸುತ್ತದೆ ಎಂದು ಬರೆಯಲಾಗಿದೆ. ಇನ್ನು ಬೈಬಲಲ್ಲಿ ಲೇವಿಯೇತನ್ನ ಸೈತಾನ್ ಎಂದು ಕರೆಯುತ್ತಾರೆ. ಅದು ನರಕದಲ್ಲಿರುವ ಒಂದು ದೇವದೂತ ಎಂದು ಹೇಳುತ್ತಾರೆ. ಇದು ಎಲ್ಲ ಮೈಥಾಲಜಿಸ್ ಪ್ರಕಾರ ಹೇಳಿರುವುದು. ಇನ್ನು ಸೈನ್ಸ್ ಹೇಳುವುದೇನೆಂದರೆ, ಸ್ಕಾರ್ಷಿಯಾ ಪ್ಲೇಟ್ ಇದು ದಕ್ಷಿಣ ಅಮೆರಿಕ ಮತ್ತು ಅಂಟಾರ್ಕಟಿಕಾ ಮಧ್ಯ ಇರುತ್ತದೆ. ಗೂಗಲ್ ಮ್ಯಾಪ್ಸ್ ಅಲ್ಲಿ ನೋಡಿದರೆ ಇದು ನಿಜವಾಗಿಯೂ ಲೇವಿಯೇತನ್ ತರ ಕಾಣುತ್ತದೆ. ಆದರೆ ಅದು ಒಂದು ಲೋಕಸ್ ಪ್ಲೇಟ್ ಎನ್ನುವ ಟೆಕ್ಟಾನಿಕ್ ಪ್ಲೇಟ್. ಆ ಟೆಕ್ಟಾನಿಕ್ ಪ್ಲೇಟ್ ಅಲ್ಲಿ ಸುಮಾರು ವ್ಯಾಲ್ಕನಸ್ ಇರುತ್ತದೆ. ಅದು ಒಡೆದಾಗ ಅದು ಲೇವಿಯೇತನ್ ಎಂದು ವರ್ಣಿಸುತ್ತಾರೆ. ಇದು ಎಲ್ಲ ಅಸಂಪ್ಷನ್ಸ್ ಅಷ್ಟೇ. ಇದಕ್ಕೆಲ್ಲ ಉತ್ತರ ಬೇಕೆಂದರೆ ಕಾಲವೇ ನಿರ್ಣಯಿಸುತ್ತದೆ. ಇದರ ಬಗ್ಗೆ ನೀವು ಏನೆಂದು ತಿಳಿಯುತ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಅಲ್ಲಿ ತಿಳಿಸಿ.